ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರದೆ ಬೆಳಕಿನಲ್ಲಿ ಜೀವಿಸಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ವಿಚಾರಗಳು ನಾವು ತಿಳಿದುಕೊಂಡಿರುವೆವು. ಇಂದು ನಾವು ಯಾಜಕಾಂಡ ಪುಸ್ತಕದ 17ನೇ ಅಧ್ಯಾಯದ 1ನೇ ವಚನದಿಂದ 18ನೇ ಅಧ್ಯಾಯದ 5ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಈ ಧ್ಯಾನದಲ್ಲಿ ಯಜ್ಞವು ಒಂದೇ ಸ್ಥಳದಲ್ಲಿ ನಡೆಯುವಂಥದ್ದು ಮಾತ್ರವಲ್ಲ, ಸಾಮಾಜಿಕ ನಿಷೇಧದ ಮುನ್ನುಡಿ ಈ ಮುಂತಾದ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡಲಿರುವೆವು. ಬಹು ಗಂಭೀರವಾದ ಈ ವಿಷಯಗಳನ್ನು ಧ್ಯಾನಿಸುವುದಕ್ಕಾಗಿ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯದೇವರು ನಿತ್ಯ ಜೀವವೂ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗಿ 17ನೇ ಅಧ್ಯಾಯದ ಪೀಠಿಕೆ ಭಾಗವನ್ನು ಧ್ಯಾನ ಮಾಡಿ ಅದರ ಮೂಲಕ ಅನೇಕ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದುವರೆದು ನಾವು ನೋಡುತ್ತೇವೆ ಯಜ್ಞ ಸಮರ್ಪಣೆಗೆ ಒಂದೇ ಸ್ಥಳ ಎಂಬ ವಿಚಾರವನ್ನು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ಹೀಗೆ ಹೇಳಬೇಕು ಎಂಬುದಾಗಿ. ಪ್ರಿಯರೇ, ಈ ನಿಯಮಗಳು ಮೋಶೆ ಆರೋನನಿಗೆ ಮಾತ್ರವಲ್ಲ, ಆರೋನನ ಮಕ್ಕಳಿಗೂ ಇಡೀ ಇಸ್ರಾಯೇಲ್ ಜನಾಂಗಕ್ಕೂ ಅನ್ವಯಿಸುವಂಥದ್ದು. ದೇವರು ಈಗ ಜನರ ವೈಯಕ್ತಿಕ ಜೀವಿತಗಳನ್ನು ಮುಟ್ಟುತ್ತಿದ್ದಾನೆ. 11ನೇ ಅಧ್ಯಾಯದಲ್ಲಿ ಶುದ್ಧ ಅಶುದ್ಧ ಪ್ರಾಣಿಗಳ ಭೇದಗಳನ್ನು ತಿಳಿಸಿದ್ದಲ್ಲದೆ ಅವರು ಶುದ್ಧ ಪ್ರಾಣಿಗಳನ್ನು ಹೇಗೆ ತಿನ್ನಬೇಕೆಂಬುದರ ಕುರಿತಾಗಿಯೂ ನಿಯಮಗಳನ್ನು ತಿಳಿಸುತ್ತಿದ್ದಾನೆ. ಆತನ ಜನರ ಜೀವಿತವು ಸುತ್ತಲಿನ ವಿಗ್ರಹಾರಾಧಕರ ಜೀವಿತಕ್ಕಿಂತ ಪ್ರತ್ಯೇಕವಾದದ್ದಾಗಿರಬೇಕಿತ್ತು. ಮುಂದಿನ ಅಧ್ಯಾಯದಲ್ಲೂ ದೇವರು ಇದನ್ನೇ ತಿಳಿಸಿದ್ದಾನೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರಲ್ಲಿ ಯಾವನಾದರೂ ಹೋರಿಯನ್ನಾಗಲಿ ಕುರಿಯನ್ನಾಗಲಿ ಆಡನ್ನಾಗಲಿ ಕೊಯ್ಯುವಾಗ ಅದನ್ನು ಯೆಹೋವನಿಗೆ ಸಮರ್ಪಿಸುವುದಕ್ಕಾಗಿ ಆತನ ಗುಡಾರದ ಬಾಗಿಲಿಗೆ ತಾರದೆ ಪಾಳೆಯದ ಒಳಗಾಗಲಿ ಹೊರಗಾಗಲಿ ಕೊಯ್ದರೆ ಅವನನ್ನು ಕೊಲೆಪಾತಕ ಮಾಡಿದವನೆಂದು ನೀವು ನಿರ್ಣಯಿಸಬೇಕು. ಅವನು ರಕ್ತವನ್ನು ಸುರಿಸಿದವನಾದ್ದರಿಂದ ಕುಲದಿಂದ ತೆಗೆದುಹಾಕಲ್ಪಡಬೇಕು. ಯಾಕಂದರೆ ಯಜ್ಞ ಪಶುಗಳನ್ನು ಬಯಲಿನಲ್ಲಿ ವಧಿಸುತ್ತಿದ್ದ ಇಸ್ರಾಯೇಲ್ಯರು ಇನ್ನು ಮೇಲೆ ಅವುಗಳನ್ನು ದೇವದರ್ಶನ ಗುಡಾರದ ಬಾಗಿಲಿಗೆ ಯಾಜಕನ ಬಳಿಗೆ ತಂದು ಯೆಹೋವನ ಮುಂದೆ ಸಮಾಧಾನ ಯಜ್ಞರೂಪವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಯಾಜಕನು ಅವುಗಳ ರಕ್ತವನ್ನು ದೇವದರ್ಶನ ಗುಡಾರದ ಬಾಗಿಲಿನ ಮುಂದಿರುವ ಯಜ್ಞವೇದಿಗೆ ಎರಚಿ ಅವುಗಳ ಕೊಬ್ಬನ್ನು ಹೋಮಮಾಡಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಚಿತ್ರವಾದ ನಿಯಮಗಳಲ್ಲಿ ಇದು ಒಂದಾಗಿದ್ದು ಅದು ಹೋಮ ಅರ್ಪಣೆಯ ವಿಧಿಗೆ ಸಂಬಂಧಪಟ್ಟದಾಗಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದರೆ ಈ ಪ್ರಾಣಿಗಳನ್ನು ದೇವಜನರ ಆಹಾರಕ್ಕಾಗಿ ವಧಿಸುವುದಾಗಿತ್ತು. ಅಂದರೆ ಅವರ ಊಟದ ಮಧ್ಯೆ ತನಗೆ ಸ್ಥಾನ ನೀಡಬೇಕೆಂಬುದೇ ಆಗಿತ್ತು. ದೇವರು ಯಾಕೆ ಈ ವಿಚಾರಗಳಲ್ಲಿ ಕಟ್ಟುನಿಟ್ಟಾಗಿದ್ದನು? ಯಾಕೆಂದರೆ ಅವರು ಒಂದು ಕುರಿಯನ್ನು ಆಹಾರಕ್ಕಾಗಿ ವಧಿಸಬೇಕೆಂದಿದ್ದರೆ ಅದನ್ನು ಕೊಲ್ಲಲಿಕ್ಕಾಗಿ ಗುಡಾರದ ಬಾಗಿಲಿಗೆ ತರಬೇಕಿತ್ತು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿದ್ದಾಗ ಗುಲಾಮತನದಲ್ಲಿದ್ದರೂ ಐಗುಪ್ತರಂತೆ ಮೂರ್ತಿ ಪೂಜೆ ಮಾಡುವವರೇ ಆಗಿದ್ದರು. ಅವರು ಉತ್ತಮರೆಂಬ ಕಾರಣಕ್ಕಾಗಿ ದೇವರು ಅವರನ್ನು ಬಿಡುಗಡೆ ಮಾಡಿದ್ದಲ್ಲ, ಅವರ ಕೂಗನ್ನು ಕೇಳಿದ್ದರಿಂದ ಮತ್ತು ತಾನು ಅಬ್ರಹಾಮನಿಗೆ ಮಾಡಿದ ವಾಗ್ದಾನಕ್ಕಾಗಿ ಅವರನ್ನು ಬಿಡಿಸಿದನು. ಆತನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದ್ದನು. ದೇವರು ಒಡಂಬಡಿಕೆ ಮಾಡಿಕೊಂಡರೆ ಅದನ್ನು ಖಂಡಿತವಾಗಿ ನೆರವೇರಿಸುತ್ತಾನೆ. ಅವರು ಐಗುಪ್ತದಲ್ಲಿ ವಿಗ್ರಹಾರಾಧಕರಾಗಿದ್ದರೆಂಬುದು ಹೇಗೆ ಗೊತ್ತು? ಸತ್ಯವೇದ ಹಾಗೆ ಹೇಳಿದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಹೀಗೆ ನೋಡುತ್ತೇವೆ: ಆ ದಿವಸದಲ್ಲಿ ನಾನು ಅವರಿಗೆ ಸಕಲ ದೇಶ ಶಿರೋಮಣಿಯಾದ ದೇಶವನ್ನು ನಿಮಗಾಗಿ ನೋಡಿದ್ದೇನೆ. ನಾನು ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿ ಹಾಲು ಜೇನು ಹರಿಯುವ
ಆ ದೇಶಕ್ಕೆ ಸೇರಿಸುವೆನು ಎಂದು ಪ್ರಮಾಣ ಮಾಡಿ, ನೀವೆಲ್ಲರೂ ನಿಮ್ಮ ಕಣ್ಣಿಗೆ ಇಷ್ಟವಾದ ಅಸಹ್ಯ ವಸ್ತುಗಳನ್ನು ಬಿಸಾಡುಬಿಡಿರಿ. ಐಗುಪ್ತದ ವಿಗ್ರಹಗಳಿಂದ ನಿಮ್ಮನ್ನು ಹೊಲಸು ಮಾಡಿಕೊಳ್ಳಬೇಡಿರಿ. ನಾನು ನಿಮ್ಮ ದೇವರಾದ ಯೆಹೋವನು ಎಂಬುದಾಗಿ ಅವರನ್ನು ಎಚ್ಚರಿಸಿದೆನು ಎಂಬುದಾಗಿ. ಅವರಾದರೂ ನನ್ನ ಮಾತನ್ನು ಕೇಳಲೊಲ್ಲದೆ ನನ್ನ ಮೇಲೆ ತಿರುಗಿಬಿದ್ದರು. ತಮ್ಮ ಕಣ್ಣಿಗೆ ಇಷ್ಟವಾದ ಅಸಹ್ಯ ವಸ್ತುಗಳನ್ನು ಯಾರೂ ಬಿಸಾಟು ಬಿಡಲಿಲ್ಲ, ಐಗುಪ್ತದ ವಿಗ್ರಹಗಳನ್ನು ತ್ಯಜಿಸಲಿಲ್ಲ. ಆಗ ನಾನು ಇವರ ಮೇಲೆ ಐಗುಪ್ತ ದೇಶದೊಳಗೆ ನನ್ನ ರೋಷಾಗ್ನಿಯನ್ನು ಸುರಿಸಿ ನನ್ನ ಕೋಪವನ್ನು ತೀರಿಸಿಕೊಳ್ಳುವೆನು ಅಂದುಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತ ದೇಶದ ಈ ಹಿನ್ನೆಲೆಯಿಂದ ಅವರನ್ನು ಪೂರ್ತಿಯಾಗಿ ಬಿಡಿಸಲು ದೇವರು ಇಚ್ಛಿಸಿದನು. ಅವರು ಪ್ರಾಣಿಗಳನ್ನು ಪೂಜಿಸಿದರು. ರಕ್ತ ಸುರಿಸುವುದು, ಮಾಂಸವನ್ನು ಆಹುತಿ ಕೊಡುವುದು ಮೂರ್ತಿ ಪೂಜೆಯ ಒಂದು ಭಾಗವೇ ಆಗಿತ್ತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 1-13 ವಚನಗಳು ಹಾಗೂ 10ನೇ ಅಧ್ಯಾಯ 1-33 ವಚನಗಳಲ್ಲಿ ಪೌಲನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಮೇಲಿನ ವಿಚಾರಗಳನ್ನು ಹಿನ್ನೆಲೆಯಾಗಿ ತೆಗೆದುಕೊಳ್ಳಬೇಕಾಗಿದೆ. ಕೊರಿಂಥದವರು ವಿಗ್ರಹಾರಾಧಕರಾಗಿದ್ದರು. ಅವರು ತಮ್ಮ ಪ್ರಾಣಿಗಳನ್ನು ತಂದು ತಮ್ಮ ವಿಗ್ರಹಗಳಿಗೆ ಅರ್ಪಿಸುತ್ತಿದ್ದರು. ಅವರು ತಮ್ಮ ಪ್ರಾಣಿಗಳನ್ನು ಅಲ್ಲಿ ಬಿಟ್ಟು ಮಾಂಸವನ್ನು ಮಾಂಸದಂಗಡಿಗಳಿಗೆ ಮಾರುತ್ತಿದ್ದರು. ಒಳ್ಳೆಯ ಮಾಂಸ ಬೇಕಿದ್ದರೆ ಆ ದಿನಗಳಲ್ಲಿ ದೇವಾಲಯದ ಬಳಿಯ ಮಾಂಸದಂಗಡಿಗೆ ಹೋಗಬೇಕಿತ್ತು. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿನ ಮಹಾಕೂಟವು ಈ ಕುರಿತು ತೀರ್ಮಾನಕ್ಕೆ ಬರಲು ಕೂಡಿ ಬಂದಾಗ ಯಾಕೋಬನು ಜನರ ಪರವಾಗಿ ಮಾತಾಡಿ ಹೀಗಂದನು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆಪಡಿಸಬಾರದು. ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಹಾದರವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ ಎಂಬುದಾಗಿ. ಪ್ರಿಯರೇ, ಜೀವವು ಅಮೂಲ್ಯವಾದದೆಂಬುದನ್ನು ದೇವರು ಅನ್ಯ ಜನಗಳಲ್ಲಿನ ವಿಶ್ವಾಸಿಗಳಿಗೂ ಕಲಿಸಿದನು. ಅರಣ್ಯದಲ್ಲಿ ಇಸ್ರಾಯೇಲ್ಯರಿಗೆ ಮಾಂಸಾಹಾರ ಸ್ವಲ್ಪ ಮಾತ್ರ ಸಿಗುತ್ತಿತ್ತು. ಲಾವಕ್ಕಿಗಳ ವೃತ್ತಾಂತದಿಂದ ಇದನ್ನು ನಾವು ತಿಳಿದುಕೊಳ್ಳಬಹುದು. ತಮಗೆ ಮಾಂಸ ತಿನ್ನಲು ಸಿಗುತ್ತಿಲ್ಲವೆಂದು ಅವರು ಗೋಳಾಡಿದರು. ಮಾಂಸವು ನಮಗೆ ಹೇಗೆ ಸಿಕ್ಕಿತ್ತು ಎಂಬ ವಿಚಾರವನ್ನು ಅರಣ್ಯಕಾಂಡ 11ನೇ ಅಧ್ಯಾಯ 4ನೇ ವಚನದಲ್ಲಿ ಅವರು ಹೇಳಿದ್ದನ್ನು ನೋಡುತ್ತೇವೆ. ಪ್ರಾಚೀನ ಜನಾಂಗದವರ ಅವಸ್ಥೆಯೂ ಇದೇ ಆಗಿತ್ತು. ಈಗಲೂ ಪೂರ್ವ ರಾಜ್ಯಗಳಲ್ಲಿ ಮಾಂಸಾಹಾರಕ್ಕೆ ಕೊರತೆಯಿದೆ. ಕೆಲವರು ಪೂರ್ತಿ ಸಸ್ಯಾಹಾರಿಗಳಾಗಿಯೇ ಇದ್ದಾರೆ. ಆಹಾರಕ್ಕಾಗಿರುವ ಪ್ರಾಣಿಯನ್ನು ಶುದ್ಧಗೊಳಿಸಿ ಗುಡಾರದ ಬಾಗಲಲ್ಲಿ ಅದನ್ನು ವಧಿಸುತ್ತಿದ್ದರು. ಅಲ್ಲಿಯೇ ರಕ್ತವು ಸುರಿಸಲ್ಪಡಬೇಕು. ರಕ್ತವನ್ನು ವೇದಿಯ ಮೇಲಿರಿಸಿ ಕೊಬ್ಬನ್ನು ಸುವಾಸನಾ ದ್ರವ್ಯವಾಗಿ ಅರ್ಪಿಸಬೇಕಾಗಿತ್ತು. ಆ ಹೋಮವು ಸಮಾಧಾನ ಯಜ್ಞವಾಗಿತ್ತು. ಪ್ರಾಣಿಯ ಉಳಿದ ಭಾಗಗಳನ್ನು ಅದರ ಯಜಮಾನನಿಗೆ ಹಿಂದಿರುಗಿಸಬೇಕಿತ್ತು. ಅವನು ಅದನ್ನು ತನ್ನ ಆಹಾರಕ್ಕಾಗಿ ಬಳಸಬಹುದಾಗಿತ್ತು. ಮುಂದಕ್ಕೆ ನಾವು ವಿಗ್ರಹಕ್ಕೆ ಅರ್ಪಿಸಿದ ಹೋತದ ಆರಾಧನೆಯ ದ್ರೋಹ ಎಂಬುದನ್ನು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವರು ಇದುವರೆಗೆ ಪೂಜಿಸುತ್ತಿದ್ದ ಅಜದೇವತೆಗಳಿಗೆ ಇನ್ನು ಮುಂದೆ ಬಲಿಕೊಟ್ಟು ದೇವದ್ರೋಹಿಗಳಾಗಬಾರದು. ಅವರಿಗೂ ಅವರ ಸಂತತಿಯವರಿಗೂ ಇದು ಶಾಶ್ವತ ನಿಯಮ ಎಂಬುದಾಗಿ. ಈ ಭಾಗದಲ್ಲಿ ಕಂಡುಬರುವ ಅಜದೇವತೆಗಳೆಂದರೆ ಕೂದಲಿನ ಪ್ರಾಣಿಗಳು, ಅಂದರೆ ಹೋತಗಳು ಎಂದು ನಾವು ತಿಳಿದಿದ್ದೇವೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 15ನೇ ವಚನದಲ್ಲಿ ಇದೇ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಅದೇನೆಂದರೆ, ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೇಬಾಟನ ಮಗನಾದ ಯಾರೊಬ್ಬಾಮನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ್ದು ಹೀಗೆಯೇ. ಪ್ರಿಯರೇ, ಇದೆಲ್ಲವೂ ಪ್ರಕೃತಿಯ ಆರಾಧನೆಯಾಗಿದ್ದು ಪಾನ್ ದೇವತೆಯ ಪೂಜೆಯೊಂದಿಗೆ ಸೇರಿಸುವಂಥದ್ದಾಗಿದೆ. ದೇವರು ತನ್ನ ಜನರಿಗೆ ಹೇಳುತ್ತಿದ್ದಾನೆ, ನೀವು ಹಾಗೆ ಮಾಡಬಾರದು. ನೀವು ವಧಿಸಬೇಕಾದ ಪ್ರಾಣಿಯನ್ನು ಗುಡಾರದ ಬಾಗಲಿಗೆ ತನ್ನಿರಿ ಎಂಬುದಾಗಿ. ಆದ್ದರಿಂದಲೇ 4ನೇ ವಚನದಲ್ಲಿ ಕಠಿಣವಾದ ಶಿಕ್ಷೆಯು ಹೇಳಲ್ಪಟ್ಟಿದೆ. ವಾಗ್ದಾತ್ತ ದೇಶಕ್ಕೆ ಸೇರಿದಾಗ ಈ ವಿಧಿಗಳಲ್ಲಿನ ವಿವರಗಳು ಬದಲಾಗಬಹುದು, ಆದರೆ ಇಲ್ಲಿ ಕಲಿಸಲ್ಪಟ್ಟ ಸೂತ್ರ ಮಾತ್ರ ಶಾಶ್ವತವೇ. ಬನ್ನಿರಿ, ಮುಂದುವರೆದು ನಾವು ಗುಡಾರದ ಬಳಿಯಲ್ಲಿ ಬಳಿಯ ಅರ್ಪಣೆ ಎಂಬ ವಿಚಾರವನ್ನು ನೋಡೋಣ.
ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಮತ್ತು ನೀನು ಅವರಿಗೆ ಹೀಗೆ ಆಜ್ಞಾಪಿಸು, ಇಸ್ರಾಯೇಲ್ಯರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲೇ ಆಗಲಿ ಯಾವನಾದರೂ ಸರ್ವಾಂಗ ಹೋಮವನ್ನು ಅಥವಾ ಬೇರೆ ವಿಧವಾದ ಯಜ್ಞವನ್ನು ಮಾಡುವಾಗ ಅದರ ಪಶುವನ್ನು ಯೆಹೋವನಿಗೆ ಸಮರ್ಪಿಸುವುದಕ್ಕಾಗಿ ದೇವದರ್ಶನದ ಗುಡಾರದ ಬಾಗಲಿಗೆ ತಾರದಿದ್ದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಹಾರಕ್ಕಾಗಿ ಆಗಲಿ ಯಜ್ಞಕ್ಕಾಗಿ ಆಗಲಿ ಪ್ರಾಣಿಯನ್ನು ತರುವ ವಿಷಯದಲ್ಲಿ ದೇವರು ಸ್ಪಷ್ಟ ನಿಯಮಗಳನ್ನು ಹೇಳಿದ್ದಾನೆ. ಹೋಮಕ್ಕಾಗಿ ಪ್ರಾಣಿಯನ್ನು ಅರ್ಪಿಸಿ ಬಳಿಕ ಅದನ್ನು ಆಹಾರಕ್ಕಾಗಿ ತೆಗೆದುಕೊಂಡು ಹೋಗಲು ದೇವರು ಒಪ್ಪಿಗೆ ನೀಡಲಿಲ್ಲ. ಈ 2 ವಚನಗಳಲ್ಲಿ ಸರ್ವಾಂಗ ಹೋಮಕ್ಕಾಗಿ ಪ್ರಾಣಿಯನ್ನು ತರುವ ಕುರಿತಾಗಿ ಹೇಳಿದ್ದಾನೆ. ಪ್ರಾಣಿಯೊಂದನ್ನು ಹೋಮಕ್ಕಾಗಿ ತಂದಾಗ ಅವರು ಸರ್ವಾಂಗ ಹೋಮದ ವಿಧಿಗನುಸಾರವಾಗಿಯೇ ಅದನ್ನು ಸಮರ್ಪಿಸಬೇಕು. ಯಜ್ಞಕ್ಕೆ ಸ್ಥಳವು ಒಂದೇ ಆಗಿದೆ. ಇಸ್ರಾಯೇಲ್ಯರನ್ನು ವಿಗ್ರಹಾರಾಧನೆಗೆ ಹೋಗದಂತೆ ತಡೆಯುವುದಕ್ಕಾಗಿ ದೇವರು ಈ ನಿಯಮವನ್ನು ತಿರುಗಿ ತಿರುಗಿ ಹೇಳುತ್ತಿದ್ದಾನೆ. ಪ್ರಿಯರೇ, ಈ ನಿಯಮವು ಇಸ್ರಾಯೇಲ್ಯರಿಗೂ ಅವರ ಮಧ್ಯೆ ನಿವಾಸ ಮಾಡಿಕೊಂಡ ಅನ್ಯರಿಗೂ ಅನ್ವಯಿಸುವಂಥದ್ದಾಗಿತ್ತು. ಈ ವಿಶೇಷವಾದ ಸೂತ್ರವು ಸಭೆಗೂ ಬಂದಿರುತ್ತದೆ. ಧಾರ್ಮಿಕತೆ, ರಾಜಕೀಯ, ವಿವಾಹ, ವ್ಯವಹಾರ, ಸಾಮಾಜಿಕ ಜೀವನಗಳಲ್ಲಿ ಇತರರೊಂದಿಗೆ ನಾವು ಸೇರಿಕೊಳ್ಳುವ ಗಂಡಾಂತರವಿರುತ್ತದೆ. ಈ ಕುರಿತ ಎಚ್ಚರಿಕೆಯನ್ನು ದೇವರು ತನ್ನ ವಾಕ್ಯದಲ್ಲಿ ಇರಿಸಿದ್ದಾನೆ. ಪ್ರಿಯರೇ, ಮುಂದುವರೆದು ನಾವು ರಕ್ತವನ್ನು ಸೇವಿಸಬಾರದೆಂಬ ಒತ್ತಾಯ ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ಇಸ್ರಾಯೇಲ್ಯರಲ್ಲೇ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ರಕ್ತ ಭೋಜನ ಮಾಡಿದರೆ ನಾನು ಆತನ ಮೇಲೆ ಉಗ್ರವಾದ ಕೋಪವನ್ನು ಮಾಡಿ ಅವನನ್ನು ಕುಲದಿಂದ ತೆಗೆದುಹಾಕುವೆನು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 11ನೇ ವಚನವು ಈ ಪುಸ್ತಕದ ಮುಖ್ಯ ವಚನವಾಗಿದೆ ಎಂದು ನಾನು ನಂಬುತ್ತೇನೆ. ಪ್ರಾಣವು ರಕ್ತದಲ್ಲಿದೆ. 14ನೇ ವಚನದಲ್ಲಿಯೂ ಇದನ್ನು ತಿರುಗಿ ಹೇಳಿಯದೆ ಎಲ್ಲ ಹೋಮಗಳ ಮೂಲ ಇದೇ ಆಗಿದೆ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಧ್ಯಾನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದುದರಿಂದ ನಿಮ್ಮಲ್ಲಿ ಆಗಲಿ ನಿಮ್ಮ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾರೂ ರಕ್ತ ಭೋಜನ ಮಾಡಬಾರದೆಂದು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಿದ್ದೇನೆ. ಇಸ್ರಾಯೇಲ್ಯರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ಬೇಟೆಯಾಡಿ ತಿನ್ನತಕ್ಕ ಮೃಗವನ್ನು ಇಲ್ಲವೇ ಪಕ್ಷಿಯನ್ನು ಹಿಡಿದರೆ ಅವನು ಅದರ ರಕ್ತವನ್ನು ಸುರಿಸಿ ಮಣ್ಣಿನಿಂದ ಮುಚ್ಚಿಬಿಡಬೇಕು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರವು. ಆದ ಕಾರಣ ನಾನು ಇಸ್ರಾಯೇಲ್ಯರಿಗೆ, ಪ್ರತಿ ಪ್ರಾಣಿಗೂ ರಕ್ತವೇ ಪ್ರಾಣಾಧಾರವಾದದ್ದರಿಂದ ನೀವು ಯಾವ ವಿಧವಾದ ಪ್ರಾಣಿಯ ರಕ್ತವನ್ನು ಉಣ್ಣಬಾರದು, ರಕ್ತಭೋಜನ ಮಾಡಿದವನಿಗೆ ಬಹಿಷ್ಕಾರವಾಗಬೇಕೆಂದು ಆಜ್ಞಾಪಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕೂಡ ವಿಶೇಷವಾದ ಸಂಗತಿಯೊಂದನ್ನು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 54ನೇ ವಚನದಿಂದ 56ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವರನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜೀವವು ರಕ್ತದಲ್ಲಿ ಇರುವುದರಿಂದ ನಾವು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಆತನು ಸುರಿಸಿದ ರಕ್ತವನ್ನು ನಂಬಿಕೆಯಿಂದ ಸ್ವೀಕರಿಸಬೇಕು. ಆಗ ನಮಗೆ ಜೀವವು ದೊರೆಯುತ್ತದೆ. ಯೇಸು ತನ್ನ ರಕ್ತವನ್ನು ಸುರಿಸಿ ತನ್ನ ಜೀವವನ್ನು ಅರ್ಪಿಸಿದನು. ರಕ್ತದಲ್ಲಿ ಜೀವವು ಇರುತ್ತದೆ. ಪ್ರಿಯರೇ, ಇದು ಶ್ರೇಷ್ಠವಾದ ನಿತ್ಯ ಸತ್ಯವಾಗಿದೆ. ಹೇಬೇಲನ ಯಜ್ಞವು ಕಾಯಿನನ ಯಜ್ಞಕ್ಕಿಂತ ಯಾಕೆ ಶ್ರೇಷ್ಠವಾಗಿತ್ತು ಎಂಬುದು ಇದರಿಂದ ನಮಗೆ ತಿಳಿದುಬರುತ್ತದೆ. ರಕ್ತವು ಆತ್ಮಕ್ಕೆ ಬದಲಾಗಿ ಪ್ರಾಯಶ್ಚಿತ್ತ ಮಾಡುತ್ತದೆ. ಯೇಸು ಕ್ರಿಸ್ತನ ರಕ್ತ ಮಾತ್ರ ಪಾಪವನ್ನು ತೊಳೆಯುವಂಥದ್ದಾಗಿದೆ. ರಕ್ತದಲ್ಲಿ ಯಾವ ದೋಷವೂ ಇಲ್ಲ. ದೋಷವು ನಮ್ಮ ಪಾಪದಲ್ಲಿಯೇ ಇದೆ.
ನನ್ನ ಪಾಪ ಯಾರು ತೊಳೆದಾರು? ಯೇಸುವಿನ ರಕ್ತ ಮಾತ್ರವೇ. ಪುನಃ ನನ್ನನ್ನು ಪೂರ್ಣತೆಗೆ ಯಾರು ನಡೆಸಾರು? ನನ್ನನ್ನು ಮಂಜಿನಂತೆ ಬಿಳುಪಾಗಿಸುವ ಅಮೂಲ್ಯ ದಾರಿಯೇ. ಬೇರಾವ ಹೊರತೆ ನನಗೆ ತಿಳಿಯದು, ಯೇಸುವಿನ ರಕ್ತ ಮಾತ್ರವೇ. ಹೌದು ಪ್ರಿಯರೇ, ದೇವರು ಹೀಗೆ ಮಾಡಿದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಇಲ್ಲಿಗೆ ನಾವು ಯಾಜಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಿ ನಡೆಸಿದ್ದಾನೆ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಾವು ತಿಳಿದ ಸತ್ಯಗಳನ್ನು ನೆನಪಿಸಿಕೊಂಡು ಮುಂದುವರೆದು ನಾವು ಯಾಜಕಾಂಡ ಪುಸ್ತಕದ 18ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 18ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಅನೀತಿಯ ಖಂಡನೆ, 7ನೇ ಅಪ್ಪಣೆಯ ವಿವರಣೆ, ಸಾಮಾಜಿಕ ನಿಷೇಧಗಳ ಪೀಠಿಗೆ, ಸಂಬಂಧಿಗಳೊಂದಿಗೆ ಲೈಂಗಿಕ ಸಂಬಂಧದ ನಿಷೇಧ, ಇತರ ಲೈಂಗಿಕ ಪಾಪಗಳ ನಿಷೇಧ, ಮಕ್ಕಳನ್ನು ಮೊಲೇಕನಿಗೆ ಬಲಿ ಕೊಡುವುದು ಅಪರಾಧ ಎಂಬುದಾಗಿ. ಪ್ರಿಯರೇ, ಇಲ್ಲಿಯವರೆಗೆ ಶುದ್ಧತೆಯ ವಿಧಿವಿಧಾನಗಳು ಕೊಡಲ್ಪಟ್ಟವು. ನಿಯಮಗಳು ಧಾರ್ಮಿಕ ಆಚರಣೆಗಳನ್ನು ನಿಯಂತ್ರಿಸುವುಗಳಾಗಿತ್ತು. 18, 19 ಮತ್ತು 20ನೇ ಅಧ್ಯಾಯಗಳಲ್ಲಿ ದಶಾಜ್ಞೆಗಳನ್ನು ನಿತ್ಯ ಜೀವಿತಕ್ಕೆ ಅನ್ವಯಿಸುವ ವಿಶೇಷ ಮಾರ್ಗದ ಕುರಿತಾಗಿ ನೋಡುತ್ತೇವೆ. ದೇವರು ತನ್ನ ಜನರ ನೈತಿಕ ಜೀವಿತದ ವಿಚಾರಗಳ ಕಡೆಗೆ ಗಮನ ಕೊಡುತ್ತಾನೆ. ಮಿತ್ರರೇ, ನಾವು ನಿಜವಾಗಿಯೂ ಪ್ರಾಯೋಗಿಕರಾಗುತ್ತಿದ್ದೇವೆ. ಈ ಭಾಗದ ಆದಿಯಲ್ಲಿ, ಅಂದರೆ 18ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ ಪೀಠಿಕೆಯಿಂದ ಪ್ರಾರಂಭವಾಗಿ ಕೊನೆಯಲ್ಲಿ 20ನೇ ಸಂಧಿಯ ಅಂತ್ಯದಲ್ಲಿ ಅಂತಿಮ ಭಾಗವಿದೆ. ಇವು ಅತೀ ಮುಖ್ಯವಾದದ್ದು. ದೇವಜನರ ಸಾಮಾಜಿಕ ಜೀವಿತದ ಪ್ರತಿಬಂಧಕಗಳಿಗೆ ಇವು ಸೂಕ್ತ ಕಾರಣಗಳನ್ನು ನೀಡುತ್ತವೆ. ಮುಂದುವರೆದು ನಾವು ನೋಡುತ್ತೇವೆ ಸಾಮಾಜಿಕ ನಿಷೇಧಗಳಿಗೆ ಮುನ್ನುಡಿ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲಿನ 5 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು. ನನ್ನ ವಿಧಿಗಳನ್ನು ಅನುಸರಿಸಬೇಕು. ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ಆದ್ದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಈಗ ತಾನೇ ಐಗುಪ್ತದಿಂದ ಹೊರ ಬಂದಿದ್ದಾರೆ. ಇಲ್ಲಿ ನಿಷೇಧಿಸಿರುವ ಎಲ್ಲಾ ಸಂಗತಿಗಳನ್ನು ಅವರು ಅಲ್ಲಿ ಮಾಡುತ್ತಿದ್ದರು. ಇಲ್ಲಿ ಹೇಳಿದ ಅಸಹ್ಯವಾದ ಪಾಪಗಳನ್ನೆಲ್ಲ ಐಗುಪ್ತರಿಗೆ ನಿತ್ಯ ಜೀವಿತದ ವಿಚಾರಗಳೇ ಆಗಿದ್ದವು. ಆ ಪಾಪದ ಪ್ರಭಾವದಿಂದ ತನ್ನ ಜನರನ್ನು ದೇವರು ಬಿಡಿಸಬೇಕಾಗಿತ್ತು. ಈಗ ಅವರು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಹೋಗುತ್ತಿದ್ದಾರೆ. ಆದರೆ ಅಷ್ಟೇ ಅಲ್ಲ, ಅಲ್ಲಿ ಕಾನಾನ್ಯರೂ ಇದ್ದಾರೆ. ಅವರು ಕೂಡ ಅನೈತಿಕವಾಗಿ ಜೀವಿಸುವವರಾಗಿದ್ದರು. ಹೀಗೆ ಇಸ್ರಾಯೇಲ್ಯರು ಅಡಕತ್ತರಿಯಲ್ಲಿ ಸಿಕ್ಕಿದವರಂತಿರುವುದನ್ನು ದೇವರು ನೋಡಿದನು. ಐಗುಪ್ತರು ಅವರ ಹಿಂದೆ ಇದ್ದಾರೆ, ಕಾನಾನ್ಯರು ಅವರ ಮುಂದುಗಡೆ ಇದ್ದಾರೆ. ಮತ್ತು ಈ 2 ಜನಾಂಗಗಳವರು ಅನೈತಿಕ ಜೀವಿತದಲ್ಲಿ ಮುಳುಗಿದವರಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ಲೈಂಗಿಕ ಕ್ರಾಂತಿಯ ಕುರಿತು ಮಾತಾಡುವ ಈ ದಿನಗಳಲ್ಲಿ ನಾವಿದ್ದೇವೆ. ಜನರು ಯಾಜಕಾಂಡ ಪುಸ್ತಕದ 18ನೇ ಅಧ್ಯಾಯವನ್ನು ಓದಿದ್ದಾರೋ ಎಂದು ನನಗೆ ಸಂಶಯ. ನಾನು ಹೇಳುತ್ತೇನೆ, ಲೈಂಗಿಕ ವಿಕಾರತೆ ಹೊಸತೇನಲ್ಲ. ಅದು ಐಗುಪ್ತ ಹಾಗೂ ಕಾನಾನ್ ಜನಾಂಗಗಳಲ್ಲಿದ್ದ ಹಳೆ ಅನೈತಿಕತೆಯೇ ಆಗಿರುತ್ತದೆ. ದೇವರು ಹೇಳುತ್ತಾನೆ, ನಾನು ನಿಮ್ಮ ದೇವರಾಗಿರುವ ಯೆಹೋವನು, ನಾನು ಯೆಹೋವ ಎಂಬುದಾಗಿ. ಪ್ರಿಯರೇ, ನಿಯಮಗಳನ್ನು ಮಾಡುವವರು ಯಾರು? ದೇವರು ತಾನೇ. ಒಬ್ಬನು ಹೇಳಬಹುದು, ನಾವು ಅವುಗಳನ್ನು ಕೈಕೊಳ್ಳುವುದಿಲ್ಲ ಎಂದು. ಅದು ನಿನಗೆ ಬಿಟ್ಟದ್ದು. ಆದರೆ ದೇವರ ನಿಯಮಗಳನ್ನು ಮಾಡಿಯೇ ಮಾಡುತ್ತಾನೆ. ಒಂದು ವೇಳೆ ಪ್ರಿಯನೇ, ನೀನು ನಿನ್ನದೇ ವಿಶ್ವವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಕೂಡಿದ ವ್ಯೂಹವನ್ನು ರಚಿಸಬಲ್ಲೆಯಾದರೆ ಆಗ ನೀನು ನಿನ್ನದೇ ಆದ ದಶಾಜ್ಞೆಗಳನ್ನು ಮಾಡಬಹುದು. ಅರೆ, ಎಲ್ಲಿಯವರೆಗೆ ನೀನು ದೇವರ ವಿಶ್ವದಲ್ಲಿ ಜೀವಿಸುತ್ತೀಯೋ, ಆತನ ಗಾಳಿಯನ್ನು ಸೇವಿಸಿ, ಆತನ ಬೆಳಕನ್ನು ಆನಂದಿಸಿ, ಆತನ ನೀರನ್ನು ಕುಡಿದು, ಆತನ ಭೂಮಿಯ ಮೇಲೆ ನಡೆದಾಡಿ, ಯಾವ ಬಾಡಿಗೆಯನ್ನೂ ಕೊಡದೆ ಜೀವಿಸುತ್ತೀಯೋ, ಅಲ್ಲಿಯವರೆಗೆ ನೀನು ಆತನ ಅಪ್ಪಣೆಗೆ ವಿಧೇಯನಾಗಲೇಬೇಕಾಗಿದೆ. ಪ್ರಿಯರೇ, ನಾವು ಆತನ ಅಪ್ಪಣೆಗಳನ್ನು ಮೀರಿದರೆ ಅದರ ಪರಿಣಾಮ
ಅನುಭವಿಸಬೇಕೆಂದು ಆತನು ಹೇಳುತ್ತಾನೆ. ಖಂಡಿತವಾಗಿ ಮಿತ್ರನೇ, ಒಂದು ವೇಳೆ ಸ್ಥಳೀಯ ಪೊಲೀಸರು ನಿನ್ನನ್ನು ಬಂಧಿಸದಿರಬಹುದು, ಆದರೆ ನೀನು ದೇವರೆದುರು ಒಂದು ದಿನ ನಿಲ್ಲಲೇಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಹೊಸ ಒಡಂಬಡಿಕೆಯ ಪತ್ರಿಕೆಗಳ ಈ ಭಾಗಗಳು ನಮ್ಮೊಂದಿಗೆ ಮಾತಾಡುತ್ತವೆ. ದೇವರ ಮಗು ಯಾವುದೇ ಯುಗದಲ್ಲಿದ್ದರೂ ಪರಿಶುದ್ಧ ಜೀವಿತ ನಡೆಸಲು ಕರೆಯಲ್ಪಟ್ಟಿರುತ್ತಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ ಹೀಗೆ ಹೇಳುತ್ತದೆ: ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ. ಅದೇ ರೀತಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿರುವ ಇನ್ನೊಂದು ಸತ್ಯವನ್ನು ನೀವು ತಿಳಿಯಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅನೇಕರು ಹೇಳುತ್ತಾರೆ, ನಾವು ಜನರನ್ನು ಸಂಧಿಸಿ ಅವರ ನಡುವೆ ಸುವಾರ್ತೆ ಸಾರಬೇಕಾದರೆ ಅವರ ಜೊತೆಯಲ್ಲಿ ಜೀವಿಸಬೇಕಾಗುತ್ತದೆ ಮತ್ತು ಆಗ ನಾವು ಅವರಂತೆ ಜೀವಿಸಬೇಕಾಗುತ್ತದೆ ಎಂದು. ಆದರೆ ಈ ಪ್ರಯೋಗವನ್ನು ಅನೇಕ ವ್ಯಕ್ತಿಗಳು, ಗುಂಪುಗಳು ಪ್ರಯತ್ನಿಸಿರುತ್ತಾರೆ. ಆದರೆ ಏನಾಗುತ್ತದೆ ತಿಳಿದಿದೆಯೋ? ಅವರು ಆ ಗುಂಪುಗಳಿಗೆ ಸುವಾರ್ತೆ ತಿಳಿಸದೆ ಗುಂಪಿನ ಒಂದು ಭಾಗವಾಗಿ ಬಿಡುತ್ತಾರೆ. ನಾನು ನಿಮಗೆ ಹೇಳುವುದೇನೆಂದರೆ, ದೇವರು ನಮ್ಮನ್ನು ಪರಿಶುದ್ಧತೆಗಾಗಿ ಕರೆದಿದ್ದಾನೆ. ಕ್ರಿಸ್ತನಿಗಾಗಿ ಜನರನ್ನು ಗೆದ್ದುಕೊಂಡವರು ಯಾರೆಂದರೆ, ಯಾರ ಜೀವಿತಗಳು ಅವರು ಸಾರಿದ ಸುವಾರ್ತೆಗೆ ಅನುಗುಣವಾಗಿತ್ತೋ ಅವರೇ. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳುತ್ತಾನೆ, ನಾನು ಯೆಹೋವನು ಎಂಬುದಾಗಿ. ಒಂದು ವೇಳೆ ಒಬ್ಬನು ಹೇಳಬಹುದು, ನಾನು ಕ್ರೈಸ್ತನಲ್ಲ, ನನಗೆ ಇದರಲ್ಲೆಲ್ಲ ಆಸಕ್ತಿ ಇಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಸಾರ್ವಭೌಮತೆಯನ್ನು ಘೋಷಿಸುತ್ತಿದ್ದಾನೆ. ಈ ಸೃಷ್ಟಿಯನ್ನು ಉಂಟು ಮಾಡಿದವನು ದೇವರೇ, ಅದನ್ನು ನಡೆಸಿಕೊಂಡು ಹೋಗುವವನು ಆತನೇ ಆಗಿದ್ದಾನೆ. ಆದ್ದರಿಂದ ಆತನು ಹೇಳುತ್ತಿದ್ದಾನೆ, ನಾನು ನಿನ್ನ ದೇವರು ಎಂಬುದಾಗಿ. ಆತನು ನಮ್ಮೊಂದಿಗೆ ಒಂದಾಗಿರುವ ದೇವರಾಗಿದ್ದಾನೆ. ನಮ್ಮ ಸ್ಥಿತಿ ಏನೆಂದು ಆತನು ಬಲ್ಲನು, ಆದರೂ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಿಯ ಸ್ನೇಹಿತನೇ, ನೀನು ದೇವರೊಂದಿಗೆ ಸಮಾಧಾನವಾಗಿರುವುದಾದರೆ ನೀನು ಆತನನ್ನು ಮೆಚ್ಚಿಸಲು ಇಷ್ಟಪಡುತ್ತಿ. ಹೌದು ಪ್ರಿಯರೇ, ಪ್ರತಿಯೊಬ್ಬರೂ ಆತನನ್ನು ಮೆಚ್ಚಿಸುವ ಜೀವಿತವನ್ನು ಜೀವಿಸಬೇಕಾಗಿದೆ. ಆದುದರಿಂದ ನಮ್ಮ ಜೀವಿತಗಳಲ್ಲಿ ದೇವರೊಂದಿಗೆ ಸಮಾಧಾನವಾಗಿ ಆತನು ಕೊಡುವಂಥ ಆ ದಿವ್ಯ ಸಮಾಧಾನವನ್ನು ನಾವು ಹೊಂದಿದವರಾಗಿ ಇತರಿಗೆ ಅದನ್ನೇ ಕೊಡುವಂಥ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ದಿವ್ಯ ಸಮಾಧಾನವು ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ಈ ಲೋಕದ ನಮ್ಮ ಜೀವಿತದಲ್ಲಿ ನಾವು ಕೆಟ್ಟತನದಿಂದ ತಪ್ಪಿಸಿಕೊಂಡು ಪರಿಶುದ್ಧರಾಗಿ ಸತ್ಯವಂತರಾಗಿ ಜೀವಿಸಬೇಕು. ಸಾಮಾಜಿಕ ನಮ್ಮ ಜೀವಿತದಲ್ಲಿ ಕೂಡ ಜನರೊಂದಿಗೆ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ದೇವರು ಕೊಟ್ಟಂಥ ಈ ಒಂದೇ ಒಂದು ನಮ್ಮ ಜೀವಿತದಲ್ಲಿ ನಮ್ಮನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡು ಆತನ ವಾಕ್ಯಕ್ಕನುಸಾರವಾಗಿ ಜೀವಿಸಿ ನಿತ್ಯ ಜೀವದ ಆ ಸಂತೋಷದಲ್ಲಿ ನಾವು ಸೇರುವುದಕ್ಕಾಗಿ ಅನುದಿನವೂ ಆತನನ್ನೇ ದೃಷ್ಟಿಸಿ ಆತನ ಮಾರ್ಗದಲ್ಲಿ ಮುಂದೆ ಸಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ನಾವಿದ್ದೇವೆ ಸ್ವಾಮಿ. ಪಾಪವು ತುಂಬಿ ತುಳುಕಿದೆ. ಅವುಗಳ ಮಧ್ಯದಲ್ಲಿ ನಮ್ಮ ಜೀವಿತ ನೀನು ಹೇಳಿದಂಥ ಸತ್ಯಕ್ಕೆ ಅನುಸಾರವಾಗಿ ಈ ಲೋಕದೆಲ್ಲ ಕೆಟ್ಟತನದಿಂದ ದುಷ್ಟತನ ತಪ್ಪಿಸಿಕೊಂಡು ಪರಿಶುದ್ಧತೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ನಿನ್ನಿಂದ ದೂರವಾಗಿದ್ದುಕೊಂಡು ಲೋಕದಲ್ಲೇ ಜೀವಿಸ್ತಿದ್ದಾರೋ ಅಂಥ ಒಂದೊಂದು ಪ್ರಾಣಗಳನ್ನು ಕರುಣಿಸು. ಅವರು ಕೂಡ ನಿರೀಕ್ಷೆಯ ಜೀವಿತಕ್ಕೆ ಬರುವಂತೆ ಕಾರ್ಯ ಮಾಡು. ರೋಗಿಗಳಿಗೋಸ್ಕರ ಬೇಡುತ್ತೇವೆ. ಆಸ್ಪತ್ರೆಯ ಮನೆಯಲ್ಲಿರುವಂಥ ಎಲ್ಲ ರೋಗಿಗಳನ್ನು ಕರುಣಿಸಿ ನೀನವರನ್ನು ಮುಟ್ಟಿ ಶರೀರಕ್ಕೆ ಆರೋಗ್ಯವನ್ನು, ಆತ್ಮಕ್ಕೆ ನಿನ್ನ ಬಲವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಬಹು ಆಶೀರ್ವಾದದಾಯಕವಾಗಿದೆ ಎಂದು ನಾವು ಬಲ್ಲೆವು. ಪ್ರೀತಿಯಿಂದ ನೀವು ಮಾಡಿದಂಥ ಒಂದೊಂದು ಅಮೂಲ್ಯವಾದ ಕಾರ್ಯಗಳಿಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಪ್ರಿಯರೇ,
ಅನೇಕರ ಜೀವಿತದಲ್ಲಿ ಬೆಳಕು ಉಂಟಾಗಲು ಹಿಂದೆ ಕರೆ ಮಾಡಿರಿ. ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕರ್ತನ ಕೃಪೆಯು ನಿಮ್ಮ ಸಂಗಡ ಇರಲಿ.